ರಾಜ್ಯ ಸರ್ಕಾರ ತಂದಿರುವ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ವಿತರಣೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಹಾಗೂ ಸುಮಾರು 19,000 ಮಹಿಳೆಯರ ಹಣ ಒಂದೇ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಈ ಹಣ ಕಾಂಗ್ರೆಸ್ಸಿನ ಹುಂಡಿಗೆ ಹೋಗಿರುವ ಅನುಮಾನ ವ್ಯಕ್ತಪಡಿಸಿದರು. ಹಾಗೂ ದಾಖಲೆಗಳಿಲ್ಲದೆ ಖಾತೆಗಳಿಗೆ ಹಣ ಜಮೆ ಮಾಡಿ ಸುಮಾರು 46 ಕೋಟಿ ಲೂಟಿ ನಡೆದಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಆರೋಪಿಸಿದರು. ತಮ್ಮ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕರು, ತಾಂತ್ರಿಕ ತೊಂದರೆ, ದಾಖಲೆಗಳ ಕೊರತೆ ಹಾಗೂ ಬಯೋಮೆಟ್ರಿಕ್ನಂತಹ ಕಾರಣಗಳು ನೀಡಿ ಮಹಿಳೆಯರನ್ನು ಸಂಕಷ್ಟಕ್ಕೆ ತಳ್ಳಲಾಗಿದೆ ಎಂದು ಟೀಕಿಸಿದರು. ಈ ಸಮಸ್ಯೆಯಿಂದ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ತಕ್ಕ ಉತ್ತರ ನೀಡಲಿದ್ದಾರೆ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಮಾತ್ರ ಹಣ ಸರಿಯಾಗಿ ಹೋಗುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಪ್ರಶ್ನಿಸಿದರು. 125 ಕೋಟಿ ಹಗರಣ ನಡೆದಿದೆ ಎಂದು ಸಿಎಜಿ ವರದಿಯಲ್ಲಿ ಉಲ್ಲೇಖಿಯಾಗಿದೆ ಎಂದು ಕಟುವಾಗಿ ಆರೋಪಿಸಿದರು. ಕಳೆದ ಕೆಲ ದಿನಗಳ ಹಿಂದೆ ಹಳಿಯಾಳ್ ಮೌರ್ಯ ಹೋಟೆಲ್ ಗಲಾಟೆ ಪ್ರಕರಣ ಹಾಗೂ ಕಾಳಗಿನಕೊಪ್ಪ ಗ್ರಾಮದಲ್ಲಿ ನಡೆದ ನಾಡ ಬಾಂಬ್ ಪ್ರಕರಣಗಳು ತಾಲೂಕಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಳಿಯಾಳ್ ದಾಂಡೇಲಿ ಜೋಡಾ ಭಾಗಗಳಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ. ಅಗತ್ಯ ಪರಿಹಾರ ಮತ್ತು ವಿಶೇಷ ಪ್ಯಾಕೇಜ್ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಾ ಇಂತಹ ಸಂಕಷ್ಟದ ಸಮಯದಲ್ಲಿ ಸ್ಥಳೀಯ ಶಾಸಕರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಬೆಂಗಳೂರು ಮತ್ತು ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಹೋರಾಡುತ್ತಿರುವುದು, 1 ತಿಂಗಳ ಕಾಲ ಬೆಂಗಳೂರಲ್ಲಿ ಉಳಿದುಕೊಂಡು ರೈತರಿಗೆ, ಸಾರ್ವಜನಿಕರಿಗೆ ಸ್ಪಂದಿಸದಿರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಆದ್ದರಿಂದ ಸಮಸ್ತ ಮತದಾರರ ಬಂಧುಗಳು ತಮ್ಮ ವ್ಯಾಪ್ತಿಯಲ್ಲಿ BLO ಅವರನ್ನು ಸಂಪರ್ಕಿಸಿ ದಾಖಲೆಗಳನ್ನು ಹಾಗೂ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ಒದಗಿಸಿ ಸಂಪೂರ್ಣ ಸಹಕಾರ ನೀಡಿ ಮತದಾನದ ಹಕ್ಕು ಉಳಿಸಿಕೊಳ್ಳಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಡಲ್ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದನ್ನವರ್, ಮುಖಂಡರಾದ ಮಂಗೇಶ್ ದೇಶಪಾಂಡೆ, ಸಂತೋಷ್ ಘಟ್ಕಾಂಬಳೆ, ಯಲ್ಲಪ್ಪ ಹೆಳವರ್, ಯಲ್ಲಪ್ಪ ಹೊನ್ನೋಜಿ, ತಾನಾಜಿ ಪಟ್ಟೇಕರ್, ಶಾಂತಾ ಹಿರೇಕರ್, ರತ್ನಮಾಲಾ ಮೊಳೆ, ಸಂತಾನ್ ಸಾವಂತ್ ಮುಂತಾದವರು ಉಪಸ್ಥಿತರಿದ್ದರು. ಇವೆಲ್ಲ ದುಡ್ಡನ್ನು ಯಾಕೆ ಮಾಡಬೇಕು? ಯಾರನ್ನ ಕ್ರಿಮಿನಲ್ ಕೇಸ್ ಹಾಕಬೇಕು? ಹಣಕಾಸು ಮಂತ್ರಿ, ಹಣಕಾಸು ಇಲಾಖೆ, ಆ ಭಾಗದ ಅನುಷ್ಠಾನ ಸಮಿತಿಗಳು ಮತ್ತು ಆ ಇಲಾಖೆಯ ಮಂತ್ರಿ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವರನ್ನು ಅರೆಸ್ಟ್ ಮಾಡಿ ಕಳಿಸುವಂತ ಕೆಲಸ ಆಗಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಪತ್ರಿಕಾಗೋಷ್ಠಿಯ ಮೂಲಕ DK ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಹರಿಯಾಣದ MLAಗೂ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇವೆ. ಜನ ನಿಮ್ಮನ್ನು ಕೇಳಲಿಲ್ಲ. ನೀವು ನಿಮ್ಮ ಅಧಿಕಾರವನ್ನು ತಗೊಂಡು ಕರ್ನಾಟಕ ಸರ್ಕಾರ ಲೂಟಿ ಮಾಡಿಸ್ತಾರೆ. ಈ ಸ್ಕೀಮನ್ನು ಜನರ ಮೂಗಿಗೆ ತುಪ್ಪ ಹಚ್ಚಿ ಅಧಿಕಾರಕ್ಕೆ ಬಂದು ಕೊಟ್ಟಂತದ್ದು ಪೂರ್ಣವಾಗಿ ಕೊಡಲಿಲ್ಲ. ಎಲ್ಲ ಹೊರಗಡೆ ಮಾಡಿದ್ರಿ. ಅವ್ರಿಗೆ ಸಿಗುವಂತ ದುಡ್ಡನ್ನು ಹೊಡೆದ್ರಿ, ಅವ್ರು ಸಿಗುವಂತ ದುಡ್ಡನ್ನು ತಿಂದ್ರಿ, ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ. ಮತ್ತೀಗ ಅದನ್ನ ಪರಿಷ್ಕರಣೆ ಮಾಡ್ತೇನೆ ಅಂತ ಹೇಳಿ ಜನರಿಗೆ ತ್ರಾಸ ಕೊಡುವಂತದ್ದೈತಲ್ಲ, ಇದರ ವಿರುದ್ಧ ನಾವು ಬಿಜೆಪಿ ಬೀದಿಗೆ ಹೋರಾಟ ಮಾಡುವ ಪೂರ್ವದಲ್ಲಿ ಎಚ್ಚರಿಕೆಯಿಂದ ಇರಬೇಕು. 1 ತಿಂಗಳು ತಪ್ಪದ ಹಾಗೆ ಗೃಹಲಕ್ಷ್ಮಿ ಹಣ ಮತ್ತು ಶಕ್ತಿ ಯೋಜನೆ ಕೊಡುವಂಥದ್ದು ಮತ್ತು ನಮ್ಮ ಬಸ್ ಫ್ರೀ ಏನೇನು ಆಗಲ್ಲ ಪರಿಷ್ಕರಣೆ, ಇದನ್ನ 15 ದಿನಗಳ ಮುಗಿಸಿ ಮತ್ತೆ 1 ತಿಂಗಳ ಪಗಾರ ಶುರು ಆಗಬೇಕು ಅವ್ರಿಗೆ. ಮತ್ತೆ ಯಾರ್ಯಾರು ಅವ್ಯವಹಾರ ಇದ್ರೊಳಗೆ ಅವ್ಯವಹಾರ ಆಗಿದ್ದೈತಿ, ಹಣಕಾಸು ಇಲಾಖೆಯಿಂದ ಹಿಡ್ಕೊಂಡು ಇಲ್ಲಿ ಅನುಷ್ಠಾನ ಸಮಿತಿಯವರೆಗೆ ಪ್ರತಿಯೊಬ್ಬರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಮಾಡಬೇಕು ಸರ್ಕಾರ. ಇಲ್ಲಾರ ಅದು ಆ ವರದಿ ತಗೊಂಡು ನಾವು ಹೈಕೋರ್ಟ್ಗೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗ್ತದೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಇದನ್ನೇ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಮತ್ತೆ ಹೆಸರು ಕೇಂದ್ರ ಸರ್ಕಾರ ತಪ್ಪು ಯಾರು? ರಾಜ್ಯ ಸರ್ಕಾರ
ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಿದೆ. ಹೀಗಾಗಿ ದೇಶಪಾಂಡೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಒಂದು, ದೇಶಪಾಂಡೆ ಅವರು ಆಕ್ಟಿವ್ ಆಗಿ ಕೆಲಸ ಮಾಡಿ ಜನರ ಸಮಸ್ಯೆ ಬಗೆಹರಿಸಬೇಕು. ಒಂದು, ಇಲ್ಲ ಸರಳವಾಗಿ ರಾಜಕೀಯ ನಿವೃತ್ತಿ ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಇದು ನಮ್ದು ಒತ್ತಾಯ ಐತಿ. ಆದಷ್ಟು ಬೇಗ ಹರಿಯಾಣಕ್ಕೆ ಕುಡಿಯುವ ನೀರಿಂದು, ರೈತರ ಸಮಸ್ಯೆ ಬಗ್ಗೆ, ರೈತರಿಗೆ ಏನೇನು ಬೇಕು ಅದ್ರ ಬಗ್ಗೆ ಜೋಡಾದೊಳಗೆ ನಾಟಿ ಆಗಿಲ್ಲ. ಅಲ್ಲಿ ಏನು ಮಾಡಬೇಕು, ರೈತರು ಎಷ್ಟು ಕ್ರಾಪ್ ಇನ್ಸೂರೆನ್ಸ್ ಇದ್ದಾರೋ ಅವ್ರಿಗೆ ಇನ್ಸೂರೆನ್ಸ್ ಇಲಾಖೆ ಏನು ಮಾಡಬೇಕು, ಇವೆಲ್ಲ ವಿಷಯಗಳ ಬಗ್ಗೆ ದೇಶಪಾಂಡೆ ಅವರು ಕೂಡಲೇ ಮೀಟಿಂಗ್ ಮಾಡಿ ಆಕ್ಷನ್ ತಗೊಂಡಿಲ್ಲ ಅಂತಿದ್ರೆ ಭಾರತೀಯ ಜನತಾ ಪಕ್ಷ ಬೀದಿಗಿರುವಂಥ ಪರಿಸ್ಥಿತಿ ದೇಶಪಾಂಡೆನೇ ಜವಾಬ್ದಾರ. ಇದು ಸ್ಪಷ್ಟವಾಗಿರುತ್ತೆ. ಮತ್ತು ದೇಶಪಾಂಡೆ ವಿಫಲ ಆಗಲ್ಲ ಅನ್ನುವಂಥದ್ದು